ಬಳ್ಳಾರಿಯಲ್ಲಿ ಅದ್ಧೂರಿಯಾಗಿ ನಡೆದ ರೈತರ ಸಂತೆ. ಸಾವಯವ ಕೃಷಿಯಿಂದ ಬೆಳೆದ ಆಹಾರ ಧಾನ್ಯಗಳು ಹಾಗೂ ವಿವಿಧ ಆಹಾರ ಪದಾರ್ಥಗಳಿಗೆ ಮಾರುಕಟ್ಟೆ ಕಲ್ಪಿಸುವುದರ ಜೊತೆಗೆ ಸಾರ್ವಜನಿಕರಲ್ಲಿ ವಿಷಮುಕ್ತ ಆಹಾರದ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಬಳ್ಳಾರಿಯ ಸಾವಯವ ಕೃಷಿ ರೈತ ಸಂಘ ನಗರದ ಗಾಂಧಿ ಭವನದಲ್ಲಿ ರೈತರ ಸಂತೆ ಆಯೋಜಿಸಲಾಗಿತ್ತು. ಸಾವಯವ ಕೃಷಿಕರು ತಮ್ಮ ಜಮೀನಿನಲ್ಲಿ ಬೆಳೆದ ವಿವಿಧ ಬಗೆಯ ಆಹಾರ ಧಾನ್ಯಗಳು, ಸಿರಿಧಾನ್ಯಗಳು ಹಾಗೂ ಸಾವಯವ ಪದಾರ್ಥಗಳನ್ನು ಸಂತೆಯಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಟ್ಟಿದ್ದರು. ರೈತರಿಂದ ನೇರವಾಗಿ ಗ್ರಾಹಕರಿಗೆ ಉತ್ಪನ್ನಗಳನ್ನು ತಲುಪಿಸುವ ಮೂಲಕ ಮಧ್ಯವರ್ತಿಗಳ ಹಾವಳಿ ಕಡಿಮೆ ಮಾಡಿ ಕೃಷಿಕರಿಗೆ ಉತ್ತಮ ಬೆಲೆ ದೊರಕಿಸುವ ಉದ್ದೇಶವು ರೈತರ ಸಂತೆಯಲ್ಲಿ ವ್ಯಕ್ತವಾಯಿತು. ಅದ್ಭುತವಾದ ಕಾರ್ಯಕ್ರಮ. ರೈತ ಸಂಘದವರು ನಮ್ಮನ್ನು ಬಂದು ಈ ಥರ ವಿಷಯ ತಿಳಿಸಿದಾಗ ಭಾಳ ಇಷ್ಟ ಆಯಿತು. ಆಮೇಲೆ ಇಂಥ ವಿಷಯಗಳು ಬಳ್ಳಾರಿ ಸ್ವಲ್ಪ ಪ್ರಾರಂಭಿಕವಾಗಿ ಕಷ್ಟ ಅಷ್ಟೇ. ಇದು ಒಂಥರ ಸ್ಟಾರ್ಟಿಂಗ್ ಟ್ರಬಲ್ ನಮ್ಮ ಬಳ್ಳಾರಿಗೆ. ಸೊ ಇದು ಸ್ವಲ್ಪ ಅವ್ರಿಗೆ ಹೇಳಿದೆ ನಾನು, ನೀವು ಒಂದು ದಿನ ಮಾಡಿ ಬಿಡಬಾರ್ದನ್ನ 4-5 ವಾರ ಮಾಡಿ ಇದಕ್ಕೆಲ್ಲ ಸಹಕಾರ ನಮ್ಮಿಂದು ಪಾಲಿಕೆಯಿಂದ ನಾವು ಜೊತೆಗೆ ಇರ್ತೀವಿ. ನಾವೇನಾದರೂ ಮಾಡಿದ್ರೆ ಜನರಿಗೆ ಮುಂದಿನ ಪೀಳಿಗೆಗೆ ಎಲ್ಲರೂ ಪ್ರಾಸ್ತಾವಿಕ ಭಾಷೆಯಲ್ಲಿ ಅಧ್ಯಕ್ಷ ಮಾತಾಡಿದರು. ಇವತ್ತು ಯಾವುದೇ ಆಸ್ಪತ್ರೆ ಡಾಕ್ಟರ್ ಎಲ್ಲರೂ ಆ ಮಿಷಿನರಿ ಕೆಟ್ಟದ್ದು ರಿಪೇರಿ ಮಾಡ್ತಾರೆ. ಬಟ್ ಮಿಷಿನ್ ರಿಪೇರಿ ಬರ್ದಂಗೆ ಮಾಡ್ತಾರೆ. ರೈತರದ ಒಂದು ಇದನ್ನು ನಾವೆಲ್ಲ ಜೊತೆಗೂಡಿದ್ರೆ ಮಾತ್ರ ಇದು ಅರ್ಥ ಆಗುತ್ತೆ. ಇದು ಪರ್ಮನೆಂಟ್ ಸೊಲ್ಯೂಷನ್. ನಾವು ಇರ್ತೀವಲ್ಲ ಗೊತ್ತಿಲ್ಲ, ಅದ್ರ ಬಟ್ ಇದು ಇರಬೇಕಿದೆ, ಉಳಿಬೇಕಿದೆ. ಯಾವುದೇ ಒಂದು ಪ್ರಾರಂಭ ಮಾಡಿದ್ರೆ ಇಂಥ ಸಂಸ್ಥೆಗಳು ಇಂಥವನ್ನು ಉಳಿಬೇಕಂದಾಗ ಒಂದು ಅರ್ಥಪೂರ್ಣ ಸಂಸ್ಥೆಗಳು. ಆಮೇಲೆ ನೋಡಿ ಇವತ್ತು ಜನ ಇವತ್ತು ಸ್ವಲ್ಪ ಕಮ್ಮಿ ಇರ್ಬೋದು. ಇದು ಪ್ರಚಾರ ಆದಂಗೆಲ್ಲ ಬಂದೇ ಬರ್ತಾರೆ. ಆಮೇಲೆ ನಾನು ಇದನ್ನು ವಾರಕ್ಕೊಂದ್ಸರಿ ಬೇರೆ ಬೇರೆ ಸ್ಥಳ ನಿಗದಿ ಮಾಡ್ತೀನಿ. ಇಲ್ಲ ಈ ಸ್ಥಳ ನಿಗದಿ ಮಾಡಿ ಸರ್ ನೀವು. ಆದಮೇಲೆ ನಿಮಗೆ ಎಲ್ಲೆಲ್ಲಿ ಮಾರ್ಕೆಟ್ಗೆ ಹತ್ರ ಆಗ್ತದೋ, ರೈತರಿಗೆ ಹತ್ರ ಆಗ್ತದೋ ಅದನ್ನು ಇನ್ನೊಂದು ಸಭೆ ಮಾಡೋಣ. ನಾವೆಲ್ಲ ನಾನು ಸಭೆ ಮತ್ತೆ ಕರಿತೀನಿ ನಿಮಗೆಲ್ಲನ ಕರೆದು ನಮ್ಮಿಂದ ಇನ್ನೂ ಏನೇ ನಿಮಗೆ ನಮ್ಮ ಕೃಷಿ ಇಲಾಖೆಯಿಂದಾಗಲಿ, ತೋಟಗಾರಿಕೆ ಇಲಾಖೆಯಿಂದಾಗಲಿ, ನಮ್ಮ APMCಯಿಂದಾಗಲಿ, ಪಾಲಿಕೆಯಿಂದಾಗಲಿ ಸೊ ನಿಮ್ಮ ಜೊತೆಗೆ ನಾವು ಇರ್ತೀವಿ. ಅನ್ನೋದು ನಾವೆಲ್ಲ ಸೇರಿಕೊಂಡಾಗ ಮಾತ್ರ ಈ ಕಾರ್ಯಕ್ರಮ ಮುಂದುವರಿತೇವೆ ಅಂತ ಹೇಳ್ತಾ, ಸಾವಯವ ಕೃಷಿ ಪದ್ಧತಿಯಿಂದ ಬೆಳೆಯುವ ಆಹಾರ ಪದಾರ್ಥಗಳ ಮಹತ್ವ, ಆರೋಗ್ಯಕರ ಆಹಾರ ಸೇವನೆಯ ಅಗತ್ಯತೆ ಹಾಗೂ ರಾಸಾಯನಿಕ ಮುಕ್ತ ಕೃಷಿಯ ಪ್ರಯೋಜನಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು. ಸಂತೆಗೆ ಆಗಮಿಸಿದ ಸಾರ್ವಜನಿಕರು ಸಾವಯವ ಉತ್ಪನ್ನಗಳನ್ನು ವೀಕ್ಷಿಸಿ ಖರೀದಿಸುವ ಮೂಲಕ ರೈತರ ಪ್ರಯತ್ನಕ್ಕೆ ಉತ್ತಮ ಪ್ರತಿಕ್ರಿಯೆ ನೀಡಿದರು. ರೈತರು ಬೆಳೆದ ಉತ್ಪನ್ನಗಳಿಗೆ ಸ್ಥಳೀಯವಾಗಿಯೇ ಮಾರುಕಟ್ಟೆ ಕಲ್ಪಿಸುವ ಇಂತಹ ಕಾರ್ಯಕ್ರಮಗಳು ಸಾವಯವ ಕೃಷಿಗೆ ಉತ್ತೇಜನ ನೀಡುವುದರ ಜೊತೆಗೆ ಗ್ರಾಹಕರಿಗೆ ಗುಣಮಟ್ಟದ ಹಾಗೂ ವಿಷಮುಕ್ತ ಆಹಾರ ದೊರಕಿಸಲು ಸಹಕಾರಿಯಾಗಲಿವೆ ಎಂಬ ಅಭಿಪ್ರಾಯ ಕಾರ್ಯಕ್ರಮದಲ್ಲಿ ವ್ಯಕ್ತವಾಯಿತು. ಒಟ್ಟಾರೆ ರೈತರು ಮತ್ತು ಗ್ರಾಹಕರನ್ನು ನೇರವಾಗಿ ಬೆಸೆಯುವ ಮೂಲಕ ಆರೋಗ್ಯಕರ ಆಹಾರ ಮತ್ತು ಸಾವಯವ ಕೃಷಿಯ ಸಂದೇಶ ಸಾರಿದ ರೈತರ ಸಂತೆ ಬಳ್ಳಾರಿಯಲ್ಲಿ ಗಮನ ಸೆಳೆಯಿತು.